ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಇಂಪು ತನಿಷ್. ಇದು ಒಳ್ಳೆ ಥರ್ಡ್ ಮಂತ್ ಬರ್ಡೇ ಶೂಟ್ ಪ್ಲ್ಯಾನ್ ಆಗಿರುತ್ತೆ. ಕ್ರಿಸ್ಮಸ್ ಅವತ್ತೇ ಇರೋದು ಪ್ಲ್ಯಾನ್ ಮಾಡ್ಕೊಂಡು ಅದಕ್ಕೆ ಅರೇಂಜ್ಮೆಂಟ್ಸ್ ಮಾಡ್ಕೋತಿದ್ದಾರೆ. ಫಸ್ಟು ಅವರಪ್ಪ ಪ್ಲೇ ಮ್ಯಾಟ್ ಹಾಸ್ಕೋತಾ ಇದ್ದಾರೆ. ಪ್ಲೇ ಮ್ಯಾಟ್ನ ಕರೆಕ್ಟಾಗಿ ಹಾಸ್ಕೊಳ್ಳೋಕ್ಕೆ ಪ್ಲೇಸಸ್ನ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಪ್ಲೇ ಮ್ಯಾಟ್ನ ಕಂಪ್ಲೀಟಾಗಿ ಹಾಸ್ಕೊಂಡ್ರು. ಈಗ ಅದ್ರ ಮೇಲೆ ಬೆಡ್ ಹಾಕ್ತಿದ್ದಾರೆ. ಬೆಡ್ ಹಾಕಿಬಿಟ್ಟು ಕಾಟನ್ ಎತ್ಕೊಂಡು ಅದರಿಂದ ತಿನ್ ಲೇಯರಾಗಿ ಬಿಡಿಸ್ಬೇಕು ಅಂತ ಹೇಳ್ತಾಯಿದ್ರು. ಏನಕ್ಕೆ ತಿನ್ ಲೇಯರಾಗಿ ಬಿಡಿಸ್ಬೇಕು ಅಂತ ಹೇಳಿದ್ರು ಅಂತ ನನಗೆ ಅರ್ಥನೇ ಆಗಿಲ್ಲ. ಅವ್ರ ಮೈಂಡಲ್ಲಿ ಏನು ಓಡ್ತಾ ಇತ್ತು, ಏನು ಪ್ಲ್ಯಾನ್ ಮಾಡಿದ್ರು ಅಂತ ನನ್ನ ಹತ್ರ ಡಿಸ್ಕಸ್ ಮಾಡೇ ಇರಲಿಲ್ಲ. ಬಟ್ ಸ್ಟಿಲ್ ಅವರು ಆ ಕಾಟನನ್ನು ತುಂಬ ಅಂದರೆ ನೆಕ್ಸ್ಟ್ ಲೆವೆಲ್ ತಿನ್ ಲೇಯರಾಗಿ ಬಿಡಿಸ್ಕೊತಾಯಿದ್ರು. ತಿನ್ ಲೇಯರಾಗಿ ಬಿಡಿಸ್ಕೊತಿದ್ರಲ್ಲ ಅಂತ ನಾನು ಸಿರಿನ ಕರೆದೆ. ಬಾಯಲ್ಲಿ ನಿಮ್ಮ ಜೀಜು ತಿನ್ ಲೇಯರಾಗಿ ಬಿಡಿಸ್ತಾ ಇದೆ, ನೀನು ಬಾ ಅಂತ ಹೇಳ್ಬಿಟ್ಟು ಕರೆದೆ. ಆಗ ಅವರು ಬಮ್ಮ ಹೆಲ್ಪ್ ಮಾಡು ಅಂತ ಕರೆದ್ರು. ನಾನು ತಿನ್ ಲೇಯರಾಗಿ ಬಿಡಿಸು ಅಂತ ಹೇಳಿದ್ರೆ ತಿನ್ ಲೇಯರಾಗಿ ಬಿಡಿಸ್ತಾ ಇದ್ದೆ. ಅದು ತುಂಬ ಲೆಂತ್ ಇರೋ ಕಾರಣ ಅದು ಸ್ವಲ್ಪ ಬಿಡಿಸಿದ ಆಮೇಲೆ ಲೆಂತ್ ಇರೋದು ಹೆಂಗೆ ಎಳಿಬೇಕು ಅಂತ ಗೊತ್ತಾಗಿಲ್ಲ. ಸೊ ಹಾಗಾಗಿ ಇಷ್ಟೇ ಆಗಿದೆ ಅಂತ ಆಮೇಲೆ ಅವ್ರ ಕೈ ಮೂವ್ಮೆಂಟ್ ಮಾಡೋದನ್ನ ನೋಡ್ಬಿಟ್ಟು ನಾನು ಓಕೆ ಈ ಥರ ಬಿಡಿಸ್ಬೇಕಂತ ಅಂದ್ಬಿಟ್ಟು ನಾನು ಶೇಕ್ ಮಾಡಿ ಅದನ್ನು ಕಟ್ ಮಾಡಿದೆ. ನಾನು ಹೇಳ್ತಾ ಇದ್ದೆ ಪರವಾಗಿಲ್ಲ ನಿಮಗೂ ತಲೆ ಇದೆ ಅಲ್ಲ ಅಂತ ಅಂದ್ಕೊಂಡು ಅವರು ಹೇಳೋದು ಮಾಡಮ್ಮ ಅಂತಂದ್ರೆ ಸೊ ಯಾಕೆ ಜಾಸ್ತಿ ಮಾತಾಡೋದು ಅಂದ್ಬಿಟ್ಟು ಬಿಡಿಸ್ಕೊಳ್ಳೋಕ್ಕೆ ಅಂತ ಹೆಲ್ಪ್ ಮಾಡ್ತಾ ಇದ್ದೆ. ಆಮೇಲೆ ಅಲ್ಲಿ ಸಿರಿ ಏನು ಮಾಡ್ತಾಯಿದ್ದಾರೆ ಜೀಜು ಕೇಳು, ನಂಗೆ ಗೊತ್ತಾಗ್ತಾಯಿಲ್ಲ ಕೇಳು ಅಂತ. ಅವ್ರು ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ತಾನೇ, ಬಂದು ಹೆಲ್ಪ್ ಮಾಡು ಇಲ್ಲಾಂದರೆ ನೋಡು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ನಾನು ಎಲ್ಲಿ ಹಾಕೋಕ್ಕೆ ಇದನ್ನು ಇಷ್ಟು ತಿನ್ ಲೇಯರಾಗಿ ಬಿಡಿಸ್ತಾ ಇದ್ದಾರೆ, ನನ್ನ ಕೈಲೂ ಬಿಡಿಸ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಕೇಳಿದೆ. ಅದು ಬೇರೆ ಕಾಟನ್ ಅಂದರೆ ನಿಮ್ಗೆ ಯೂಶ್ವಲಿ ಗೊತ್ತಿರುತ್ತೆ, ಅಷ್ಟು ಬಲ್ಕ್ ಕಾಟನ್ ಅಂದರೆ ಡಸ್ಟ್ ಇದ್ದೇ ಇರುತ್ತೆ. ನನಗಂತೂ ಡಸ್ಟ್ ಅಲರ್ಜಿ ಮೊದಲೇ. ಸೊ ಹಂಗಾಗಿ ಫುಲ್ ಲೈಕ್ ನೋಸ್ ಇರಿಟೇಷನ್ ಆಗ್ತಾಯಿತ್ತು ನನಗೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ ಏನು ಡಸ್ಟಪ್ಪ ಇದು ಅನ್ನೋ ಫೀಲಿಂಗಲ್ಲಿ, ಬಟ್ ಸ್ಟಿಲ್ ಬಿಡಿಸ್ಬೇಕಲ್ಲ ಅಂದ್ಬಿಟ್ಟು ಬಿಡಿಸ್ತಾ ಇದ್ದೆ. ಅವ್ರು ಯಾವುದೋ ಕ್ಲಾತ್ ತಂದುಬಿಟ್ಟು ಬೆಡ್ ಮೇಲೆ ಹಾಸೋಕ್ಕೆ ಟ್ರೈ ಮಾಡ್ತಾಯಿದ್ರು. ಅದು ಲೆಂತ್ ಬೇರೆ ಜಾಸ್ತಿ ಇರೋದ್ರಿಂದ ಲೈಕ್ ಫೋಲ್ಡ್ ಮಾಡಿ ಅಂತ ನಾನು ಹೇಳಿದೆ. ಸೊ ಫೋಲ್ಡ್ ಮಾಡಿ ಬೆಡ್ ಮೇಲೆ ಹಾಕ್ತಾಯಿದ್ರು. ನಾನು ಅಲ್ಲೆಲ್ಲ ಮಸ್ಕಿಟೋ ಮ್ಯಾಟ್ ಎಲ್ಲ ಅಲ್ಲಲ್ಲೇ ಇಟ್ಟಿದ್ನಲ್ಲ ಅಂದ್ಬಿಟ್ಟು ಎತ್ತಿ ಸೈಡ್ಗೆ ಇಡ್ತಾಯಿದ್ದೆ. ಶೂಟಲ್ಲಿ ಕಾಣಿಸುತ್ತೆ ಲೈಕ್ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಎತ್ತಿಟ್ಟೆ. ಅವ್ರು ಅದಕ್ಕೆ ಲೈಟಿಂಗ್ಸ್ನ ಫಸ್ಟ್ ಕ್ಲಾತ್ ಹಾಕ್ಕೊಂಡು ಲೈಟಿಂಗ್ಸ್ ಹಾಕ್ತೀನಿ ಅಂತ. ನಾನು ಹೆಂಗೆ ಕ್ಲಾತ್ ಮೇಲೆ ಲೈಟಿಂಗ್ಸ್ ಹೆಂಗೆ ಹಾಕ್ತೀರಾ, ಈ ಕಾಟನ್ ಬೇರೆ ಬಿಡಿಸಿದ್ದೀರಲ್ಲ ಅಂತ ಅಂದ್ಬಿಟ್ಟು ಹೇಳಕ್ತಾ ಇದ್ದೆ. ಅದಕ್ಕೆ ಅವರು ಇಲ್ಲ ಕಣಮ್ಮ ನೋಡು ಅಂತ ಅಂದ್ಬಿಟ್ಟು ಅಂತಾಯಿದ್ರು. ಅವ್ರು ಲೈಟ್ ಬಿಡಿಸೋ ಇದರಲ್ಲಿ ನಾನು ಯೋಚನೆ ಮಾಡ್ತಾಯಿದ್ದೆ, ಅವ್ರು ಲೈಟ್ ಬಿಡಿಸೋ ಅಷ್ಟು ಏನಿರ್ಬೋದು, ನಾನು ಹೆಂಗೆ ಇದು ಮಾಡೋದು, ಹೆಂಗೆ ಫೈಂಡ್ ಔಟ್ ಮಾಡೋದು ಅಂದ್ಬಿಟ್ಟು. ಆಮೇಲೆ ಅವರು ಒಂದು ಸೆಟ್ ಆಫ್ ಲೈಟ್ನ ಹಾಕೇ ಬಿಟ್ರು ಬೆಡ್ ಮೇಲೆ. ನಾನು ಬರೀ ಲೈಟ್ ಹಾಕ್ತಾಯಿದ್ದಾರೆ, ಅದಕ್ಕೆ ಸ್ವಿಚ್ ಇಲ್ಲಿ ಇಷ್ಟು ಹತ್ರದಲ್ಲಿಲ್ಲ ಏನಿಲ್ಲ, ಒಂದು ಸೆಟ್ ಆಫ್ ಲೈಟ್ ಹಾಕಿದ್ರು, ಕಾಟನ್ ಬಿಡಿಸಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಾ ನಿಂತಿದ್ದೆ. ಸಿರಿ ಇನ್ನೊಂದು ಸೆಟ್ ಆಫ್ ರೋಲ್ ಆಫ್ ಕಾಟನ್ನ ನಾ ಬಿಡಿಸ್ಬೇಕಾ ಅಂತ ಕೇಳಿದ್ರು. ಅದಕ್ಕೆ ಇರಮ್ಮ ಅಂತ ಹೇಳ್ಬಿಟ್ಟು ಅವರು ಬರೀ ಇದನ್ನೇ ಬಿಡಿಸ್ತಾಯಿದ್ರು ಲೈಟ್ಸ್ನ. ಆಮೇಲೆ ಸಿರಿನ ಬಾಯಲ್ಲಿ ಇಟ್ಕೊ ಅಂತೇನೋ ಹೇಳಿದ್ರು ಅಂತ ಕಾಣ್ತದೆ. ಸೊ ಅವಳು ಹೆಲ್ಪ್ ಮಾಡ್ತಾಯಿದ್ಲು ಬಿಡ್ಸೋಕ್ಕೆ. ಅವ್ರಿಗೆ ಸೆಕೆ ಇರೋದ್ರಿಂದ ಲೈಕ್ ಫ್ಯಾನ್ ಹಾಕ್ಕೊಂಡು ಬಿಡ್ಸೋಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಬಿಡ್ಸೋಕ್ಕೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ಪ್ಯಾಕ್ ಹಂಗೆ ಅಷ್ಟು ನೀಟಾಗಿ ಪ್ಯಾಕ್ ಮಾಡಿರ್ತಾರಲ್ವ ಅಂಗಡೀಲಿ. ಸೊ ಅದನ್ನು ಬಿಡಿಸ್ಬೇಕು ಅಂದರೆ ಇಟ್ಸ್ ಟೇಕ್ ಲಾಟ್ಸ್ ಆಫ್ ಟೈಮ್ ಅಲ್ವಾ. ಸೊ ಹಂಗಾಗಿ ಬಿಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ರು ಇಬ್ಬರು ಸೇರಿಕೊಂಡು. ಸಿರಿ ಒಂದು ಎಂಡ್ ಇಟ್ಕೊಂಡಿದ್ರೆ ಅವ್ರು ಇನ್ನೊಂದು ಸೈಡಿಂದ ಬಿಡಿಸ್ಕೊಂಡು ಒಂದೊಂದಾಗೆ ಬಿಡಿಸ್ಕೊಂಡು ಬರ್ತಾಯಿದ್ರು. ನೋಡಿ ಅದು ಕ್ರಿಸ್ಮಸ್ ಬೆಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಆ ಲೈಟಲ್ಲಿ, ಆ ಸ್ಟಾರ್ಸ್ ಅದೆಲ್ಲ ಎಷ್ಟು ಚೆನ್ನಾಗಿ ಅಷ್ಟು ಕ್ಲಿಯರಾಗಿ ಕ್ಯೂಟಾಗಿ ಕಾಣಿಸುತ್ತಲ್ವ. ಶೂಟಲ್ಲೂ ಅಷ್ಟೇ ಕ್ಯೂಟಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ಲೈಟ್ ಲೆಂತ್ ನೋಡಿ, ಒಂದು ಸ್ಟಾರ್, ಒಂದು ಕ್ರಿಸ್ಮಸ್ ಟ್ರೀ, ಒಂದು ಕ್ರಿಸ್ಮಸ್ ಬೆಲ್, ಒಂದು ರಿಂಡೀರ್ ಎಲ್ಲನೂ ಇದೆ ಆ ಲೈಟಲ್ಲಿ. ಅದನ್ನು ಅವರು ಲೈಕ್ ಪಾರ್ಟ್ಸ್ ಬೈ ಪಾರ್ಟ್ ಲೈಕ್ ಐಟಮ್ ಬೈ ಐಟಮ್ ಜೋಡಿಸ್ತಾಯಿದ್ರು. ಒಂದು ಕ್ರಿಸ್ಮಸ್ ಟ್ರೀ, ಒಂದು ಬೆಲ್, ಒಂದು ರಿಂಡೀರ್, ಆ ಥರ ಸ್ಟಾರ್ ಹಂಗೆ ಜೋಡಿಸ್ಕೊಂಡು ಬರ್ತಾಯಿದ್ರು. ಫುಲ್ ಸುತ್ತ ಆ ಬೆಡ್ ಸುತ್ತ ನೀಟಾಗಿ ಕಂಪ್ಲೀಟಾಗಿ ಜೋಡಿಸ್ತಾಯಿದ್ರು. ನಾನು ನೋಡ್ತಾ ಇದ್ದೆ, ಏನು ಮಾಡ್ತಾಯಿದ್ದಾರೆ ಇವರು, ಕಾಟನ್ನು ಎಲ್ಲ ಈ ಥರ ಬಿಚ್ಕೊಂಡು ಕೂತಿದ್ದಾರಲ್ಲ, ಏನು ಮಾಡ್ತಾಯಿದ್ದಾರೆ, ಏನು ಹೇಳ್ತಾನೆ ಇಲ್ವಲ್ಲ ಅಂತ ನನಗೊಂದು ಕಡೆ ಟೆನ್ಷನ್. ನೀಟಾಗಿ ಬರುತ್ತೋ ಶೂಟು ಇಲ್ವೋ, ಏನೋ ಮಾಡೋಕ್ಕೋಗಿ ಏನೋ ಆಗ್ಬಿಡುತ್ತಾ ಅನ್ನೋ ಒಂದು ಕಡೆ ಗಾಬರಿ ಬೇರೆ. ಇಬ್ಬರೂ ಜೀಜುನು ನನ್ನ ತಂಗಿನೂ ಸೇರಿಕೊಂಡು ಏನೋ ಮಾಡಿದ್ರು ಫೈನಲಿ. ಅವ್ರಿಗೆ ಲೈಟ್ ಜೋಡ್ಸೋದು ಸ್ಯಾಟಿಸ್ಫೈನೇ ಆಗ್ತಾಯಿಲ್ಲ. ಅವ್ರು ಅಂದ್ಕೊಂಡಿರೋ ಥರ ಬರ್ತಾನೆ ಇಲ್ಲ ಅಂತ ಹೇಳ್ಕೊಂಡು ಹೆಂಗೆಂಗೋ ಜೋಡಿಸಿದ್ರು. ಫೈನಲಿ ಕಂಪ್ಲೀಟ್ ಆಯಿತು. ಆಮೇಲೆ ಕಾಟನ್ನ ಲೈಕ್ ಪೀಸ್ ಮಾಡ್ತಾಯಿದ್ರು. ಏನಕ್ಕೆ ಈ ಥರ ಪೀಸ್ ಮಾಡ್ತಾಯಿದ್ದಾರೆ ಅವರು ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಪೀಸ್ ಮಾಡಿ ನೀವು ನೋಡ್ತಾ ಇದ್ದೀರಲ್ಲ ಅಂತ ಅಂದ್ಬಿಟ್ಟು ಕರೆದ್ರು.
ನಾನು ಪೀಸ್ ತಾನೇ ಮಾಡಿಕೊಡೋಣ ಬಿಡು, ಅದು ಬಟ್ ಡಸ್ಟ್ ಇತ್ತು, ಬಟ್ ಸ್ಟಿಲ್ ದೂರದಿಂದನೇ ಮಾಡಿದೆ. ಲಾಂಗ್ ಟೈಮ್ ನಿಲ್ಲಕ್ಕಾಗಿಲ್ಲ, ಸೊ ಕೆಳಗೆ ಕೂತ್ಕೊಂಡೆ. ಮೇಲಿಂದ ಕೆಳಗೆ ಬಿಸಾಕಿದ್ರೆ ಡಸ್ಟ್ ಮೂಗಿಗೆ ಬರುತ್ತೆ ಅಂದ್ಬಿಟ್ಟು ಕೂತ್ಕೊಂಡು ನೀಟಾಗಿ ಬಿಡಿಸ್ತಾ ಇದ್ದೆ. ಅಷ್ಟು ಸ್ಲೋ ಆಗಿ ಬಿಡಿಸ್ತಾ ಇದ್ದೀರಾ ನೋಡಿ, ನಾನು ಇಷ್ಟು ಫಾಸ್ಟಾಗಿ ಬಿಡಿಸ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾಯಿದ್ರು. ಸೊ ಆಯಿತು ನಾವು ಬಿಡಿಸ್ತೀವಿ ಬಿಡಿ ಅಂತ ಹೇಳ್ಬಿಟ್ಟು ನಾನು ಸಿರಿ ಅವರು 3 ಜನ ಸೇರಿಕೊಂಡು ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಷ್ಟು ಬಿಡಿಸಿದ್ರು ಮುಗಿತಾನೇ ಇಲ್ಲ ಅದು. ನಾನು ಹಿಂದೆ ಕೂತಿದ್ದೀನಿ, ಆ ಕಡೆಯಿಂದ ಅವ್ರು ಬಿಡಿಸ್ತಾ ಇದ್ದಾರೆ, ಈ ಕಡೆ ಸಿರಿ ಬಿಡಿಸ್ತಿದ್ದಾಳೆ. ಎಷ್ಟು ಬಿಡಿಸ್ತಾಯಿದ್ರು ಅದು ಕಂಪ್ಲೀಟ್ ಆ ಥಿನ್ ಲೇಯರ್ಸ್ ಆಗಿ ಏನು ತೆಗ್ದಿದ್ವಿ ಕಾಟನ್ನು, ಅದು ಕಂಪ್ಲೀಟಾಗಿ ಬಿಡ್ಸೋಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಲಿ. ಒಂದು ಕಡೆ ನೋಡ್ಬೋದು ನೀವು ಯಾವ ಥರ ಪೀಸ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಆ ಕಾಟನ್ ರೋಲ್ಸು ಕಂಪ್ಲೀಟ್ ಆಗೋವರೆಗೂ ಬಿಡಿಸ್ಬೇಕು ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಅವ್ರಿಗೂ ಡಸ್ಟ್ ಅಲರ್ಜಿ, ಟೀ ಶರ್ಟೆಲ್ಲ ಉರ್ಸ್ಕೊತಾಯಿದ್ರು. ನನಗೆ ಆ ಕಡೆ ಇರೋದು ಕೊಟ್ಬಿಡಮ್ಮ, ಕಾಟನ್ನ ಬಿಡಿಸ್ತೀನಿ ಅಂದರು. ನಾನೊಂದು ಸ್ವಲ್ಪ ಜಾಸ್ತಿನೇ ಎತ್ಕೊಟ್ರೆ ಕಂಪ್ಲೀಟಾಗಿ ಬೇಗ ಅವರೇ ಬಿಡಿಸ್ಲಿ ಅಂತ ಅಂದ್ಬಿಟ್ಟು ಎತ್ತಿ ಕೊಟ್ಟೆ ಬಿಟ್ಟೆ ಅವ್ರ ಕೈಗೆ. ನನಗಂತೂ ಸಾಕಾಗಿ ಹೋಯ್ತು, ಬಿಡಿಸ್ತಾ ಇದ್ದೀವಿ ಆಗ್ತಾನೇ ಇಲ್ಲ, ಎಷ್ಟು ಬಿಡಿಸಿದ್ರು ಕಂಪ್ಲೀಟೇ ಆಗ್ತಾಯಿಲ್ಲ. ಸಿರಿ ಏನು ನೋಡಲಿ, ಸಿರಿಗೆ ಹೇಳ್ತಾ ಇದ್ದಾರೆ ನಾನು ಎಷ್ಟು ಬಿಡಿಸಿದ್ದೀನಿ, ನೀ ಎಷ್ಟು ಬಿಡಿಸಿದ್ಯಾ ಸಿರಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಅವಳು ಗೊತ್ತಾಗ್ತಾಯಿಲ್ಲ ಯಾವ ಥರ ಬಿಡಿಸ್ಬೇಕು, ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಗೊತ್ತಾಗ್ತಾನೆ ಇರಲಿಲ್ಲ. ಬಟ್ ಸ್ಟಿಲ್ ಸಮ್ಹೌ ವಿ ಮ್ಯಾನೇಜ್ಡ್ ಅದನ್ನು ಬಿಡ್ಸೋಕ್ಕೆ. ನಾನು ನಿಮ್ಮ ಐಡಿಯಾ ನಾವು ಬರೀ ಹೆಲ್ಪ್ ಮಾಡೋಕ್ಕೆ ಬಂದಿರೋದು, ನೀವು ನಮಗೆ ಬೈತಾ ಇದ್ದೀರಾ ಅಂತ ನಾನು ಹೇಳ್ತಾಯಿದ್ದೆ. ಮಾಡಮ್ಮ ಬೇಗ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಅವ್ರು ನನಗೆ. ನಾನು ಫೈನಲಾಗಿ ಏನು ಅಂದ್ಕೊಂಡೆ, ಏನೋ ಒಂದು ಐಡಿಯಾ ಇದೆ ಅವ್ರ ತಲೆಯಲ್ಲಿ, ಆ ಐಡಿಯಾ ಇಲ್ಲದೆ ಅವ್ರು ಇಷ್ಟೆಲ್ಲ ಮಾಡಲ್ಲ ಅಂದ್ಬಿಟ್ಟು ಆಯಿತು ಸುಮ್ಮನೆ ಯಾಕೆ ಜಾಸ್ತಿ ಮಾತಾಡೋದು, ಇವಾಗ ಬೇಗ ಮುಗಿದ್ರೆ ಮುಗೀತು, ಈ ಡಸ್ಟಿಂದ ಎಷ್ಟು ಬೇಗ ಎತ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ನನಗಂತೂ. ಫೈನಲಾಗಿ ಅವರಿಬ್ಬರೇ ಮಾಡ್ಕೊಂಡು ಕೂತಿದ್ರು, ಸಿರಿನೂ ಅವರು. ನಾನು ಎದ್ಬಿಟ್ಟೆ, ನನ್ನ ಕೈಲಂತೂ ಆಗಲ್ಲಪ್ಪ ಅಂತ. ಅವ್ರು ಹೇಳಿದ್ರು ಮೇಲೆ ಕೂತ್ಕೊಂಡು ಸ್ವಲ್ಪ ಬೇಗ ಬಿಡ್ಸಮ್ಮ, ಹಬ್ಬ ಇವತ್ತು, ಅವತ್ತೇ ಶೂಟ್ ಇಟ್ಕೊಂಡಿದ್ದೀವಿ, ಎಷ್ಟು ಕೆಲಸ ಇರುತ್ತೆ ಏನಿರುತ್ತೆ ಅಂತ ಹೇಳ್ಬಿಟ್ಟು ಓಕೆ ಫೈನ್ ಅಂದ್ಬಿಟ್ಟು ನಾನು ಮೇಲೆ ಕುತ್ಕೊಂಡು ಬಿಡಿಸ್ಕೊಡ್ತಾಯಿದ್ದೆ. ಅವ್ರು ಅರೇಂಜ್ ಮಾಡ್ಕೋತಾಯಿದ್ರು. ಆ ಲೈಟ್ಸ್ನೆಲ್ಲ ಕವರ್ ಮಾಡ್ತಾಯಿದ್ರು. ನಾನು ಕೇಳ್ತಾ ಇದ್ದೆ, ಲೈಟ್ಸ್ ಯಾಕೆ ಕವರ್ ಮಾಡ್ತಾಯಿದ್ದೀರಾ, ಯಾಕೆ ಮತ್ತೆ ಲೈಟ್ಸ್ ಕವರ್ ಮಾಡೋಂಗಿದ್ರೆ ಏನಕ್ಕೆ ಲೈಟ್ ಹಾಕಬೇಕಿತ್ತು, ಲೈಟ್ ಕಾಣಲ್ಲ ಅದ್ರದ್ದು. ಇದು ಆ ಬೆಲ್ ಆಗಿರ್ಬೋದು, ಆ ಕ್ರಿಸ್ಮಸ್ ಟ್ರೀ ಆಗಿರ್ಬೋದು, ಆ ಸ್ಟಾರ್ಸ್ ಆಗಿರ್ಬೋದು, ಏನೂ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ತಾಯಿದ್ದೆ. ಇಲ್ಲ ನೀನು ನೋಡು ಕಾಣಿಸುತ್ತೆ ಅಂತ ಅವ್ರು ಹೇಳ್ತಾಯಿದ್ದಾರೆ. ನನಗೆ ಅದೇನು ಕಾಣುತ್ತೋ ಏನೋ ಮಾಡಿ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಸ್ವಲ್ಪ ಜೋಕ್ ಮಾಡಿಕೊಂಡು ಹಂಗೆ ಬಿಡಿಸ್ದೆ. ನೀವು ನೋಡ್ತಿರ್ಬೋದು ಆ ಡಸ್ಟ್ಗೆ ನಾನು ಎಷ್ಟು ಸಲ ಮೂಗು ಒರೆಸ್ಕೊತಾ ಇದ್ದೋ, ಮೂಗು ಇದು ಮಾಡ್ತಾಯಿದ್ದೋ ಇರಿಟೇಷನ್ಗೆ. ನನ್ನ ಜಾಕೆಟೆಲ್ಲ ಕಂಪ್ಲೀಟಾಗಿ ಡಸ್ಟೇ ಆಗಿತ್ತು, ಕಾಟನ್ ಎಲ್ಲ ನನ್ನ ಜಾಕೆಟ್ ಮೇಲೆ ಅಂಟ್ಕೊಂಡಿತ್ತು. ನಾನು ಹೇಳ್ತಾಯಿದ್ದೆ ನೋಡಿ ನನ್ನ ಜಾಕೆಟೆಲ್ಲ ಹಿಂಗಾಗಿದೆ, ಈ ಕಾಟನ್ ಐಡಿಯಾ ಯಾರು ಹೇಳಿದ್ದು ನಿಮಗೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೆ. ಮಾಡಮ್ಮ ಸುಮ್ಮನೆ ಅಂತ ನನಗೆ ಹೇಳ್ತಾಯಿದ್ದೆ, ನಂಗೆ ಸುಸ್ತಾಗ್ತಾಯಿದೆ, ನನ್ನ ಕೈಲಾಗಲ್ಲ ಅಂತ ಹೇಳಿದೆ. ಆಮೇಲೆ ಅದು ಗ್ರೀನ್ ಲೀಫಿ ಲೈಟ್ಸ್ ತೊಗೊಂಡಿದ್ರಂತ ಕಾಣ್ತದೆ. ಸೊ ಅದನ್ನು ಅವರು ಅರೇಂಜ್ ಮಾಡ್ತಾಯಿದ್ರು, ಕತ್ತಿಗೆಲ್ಲ ಹಾಕ್ಕೊಂಡು ಬಿಡ್ಸೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ರು. ನನಗೆ ಫುಲ್ ನಗು ಬರ್ತಾಯಿತ್ತು. ಬಿಡಿ ನೀವು ಒಳ್ಳೆ ಫೋಟೋಗ್ರಾಫರ್, ಐಡಿಯಾಸ್ ನಿಮ್ಗೆ ಚೆನ್ನಾಗಿದೆ, ನೀವು ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಸೈಡಲ್ಲಿ ನಾನು ಹೇಳ್ತಾ ಇದ್ದೆ. ಅವರು ಸೀರಿಯಸ್ ಆಗಿಯೇ ಲೈಟ್ಸ್ನ ಬಿಡಿಸ್ಕೊತಾಯಿದ್ರು. ನಾನು ನೋಡ್ತಾ ಇದ್ದೀನಿ, ಲೈಟ್ಸ್ ಬಿಡಿಸ್ಕೊತಾನೇ ಇದ್ದಾರೆ. ನೋಡೋಣ ಇನ್ನು ಎಷ್ಟೊತ್ತು ಮಾಡ್ತಾರೋ. ಆಲ್ಮೋಸ್ಟ್ ತುಂಬ ಟೈಮ್ ತೊಗೊಂಡಿದ್ವಿ. ಲೈಕ್ ನಿಮಗೆ ವ್ಲಾಗಲ್ಲೆಲ್ಲ ಲೈಕ್ ಮೇನಾಗಿ ಸ್ವಲ್ಪ ಜಾಸ್ತಿ ಓಟ್ಸ್ ತೋರಿಸಿರ್ತೀವಲ್ವ, ಹಾಗಾಗಿ ನಿಮಗೆ ಗೊತ್ತಾಗಿರಲ್ಲ. ಎಷ್ಟಕ್ಕೆ ಆಲ್ಮೋಸ್ಟ್ ನಮಗೆ 1 ಅವರ್ ಮೇಲೆ ತೊಗೊಂಡು 1.5 ಅವರ್ ಎಲ್ಲ ಅರೇಂಜ್ ಮಾಡ್ಕೊಳ್ಳೋವರೆಗೂ. ನಾವು ಕ್ರಿಸ್ಮಸ್ ಟ್ರೀನು ಅರೇಂಜ್ ಮಾಡಿದ್ವಲ್ಲ, ಸೊ ಕ್ರಿಸ್ಮಸ್ ಟ್ರೀನು ಶೂಟಲ್ಲಿದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಕ್ರಿಸ್ಮಸ್ ಟ್ರೀ ಎತ್ಕೊಂಡು ಬಂದಿದ್ದೆ. ಅವ್ರು ಕೂತ್ಕೊಂಡು ಲೈಟ್ಸ್ನ ಮೇಲೆ ಬಿಟ್ಕೊಂಡು ಅರೇಂಜ್ ಮಾಡ್ತಾಯಿದ್ರು. ಇನ್ನೇನು ಆಲ್ಮೋಸ್ಟ್ ಆಯಿತು ಅಂತ ಹೇಳಿದ್ರು. ಸೊ ಹಂಗಾಗಿ ಸ್ವಲ್ಪ ಸಮಾಧಾನವೂ ಆಯಿತು ನನಗೆ, ಇನ್ನೇನು ಮುಗೀತಲ್ಲ, ಇನ್ನೇನು ಆಯ್ತು ಅಂತ ಅಂದ್ಬಿಟ್ಟು ಸಮಾಧಾನವೂ ಆಯಿತು. ಅವ್ರು ಯಾವಾಗ ಗ್ರೀನ್ ಲೈಟ್ಸ್ ಜೋಡಿಸುವಾಗ ಆಯಿತು, ಲೈಟ್ಸ್ ವರ್ಕ್ ಆಗ್ತಾ ಇರೋದು ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಯಾವ ಥರ ಥೀಮ್. ಆವಾಗ ಹೇಳಿದ್ರು ಇದು ಸ್ನೋ ಥೀಮಲ್ಲಿ ಮಾಡಿದ್ದು, ವೈಟ್ ಅಂದರೆ ಕ್ರಿಸ್ಮಸ್ ಅಂದರೆ ಸ್ನೋ ಅಲ್ವಾ, ಸ್ನೋ ಥೀಮಲ್ಲಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ಮಗು ಕರ್ಕೊಂಡು ಬರೋಣ ಅಂತ ಅವ್ರು ಹೋದ್ರು. ನಾನು ಆಲ್ರೆಡಿ ಅವಳನ್ನ ರೆಡಿ ಮಾಡಿದ್ದೆ. ಅವಳು 1 ರೌಂಡ್ ನಿದ್ದೆ ಕೂಡ ಮಾಡಿ ಎದ್ದಿದ್ಲು. ಸೊ ಫೈನಲಾಗಿ ಕರ್ಕೊಬಂದು ಮಲಗಿಸಿದಾಗ ಈ ಥರ ಇತ್ತು ಅವಳ ರಿಯಾಕ್ಷನ್. ಅಪ್ಪ ಏನಪ್ಪ ಎಲ್ಲಿ ಕರ್ಕೊಂಡು ಬಂದು ಮಲಗಿಸಿದ್ರು ಅಂತ ಅನಿಸುತ್ತೆ ಅವಳ ಇನ್ನರ್ ಫೀಲಿಂಗು. ಆ್ಯಂಡ್ ಫೈನಲಿ ಹೀಗಿತ್ತು ಔಟ್ಪುಟ್. ಅವಳ ಖುಷಿ, ಅವಳೇನು ಒಂಥರ ಇಲ್ಲೂ ಮಲಗಿದ್ದೀನಲ್ಲ ಅನ್ನೋ ಫೀಲಲ್ಲಿ ಅವಳು ಅಲ್ಲೂ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ಲು. ಬಟ್ ಸ್ಟಿಲ್ ಹಾಫ್ ಆ್ಯಂಡ್ ಹಾಫ್ ನಿದ್ದೆ ಅವಳಿಗೆ.
ನೀವೇ ನೋಡ್ತಿರ್ಬೋದು ಎಷ್ಟು ಪುಟಾಣಿಯಾಗಿ ಎಷ್ಟು ಕ್ಯೂಟಾಗಿ ಕಾಟನ್ ಎಲ್ಲ ಎತ್ಕೋತಿದ್ಲು. ತುಂಬ ನಾಟಿ ಇದ್ಲು ಮಾತ್ರ. ನಾನು ಕೈಯಿಂದ ಬೇಡಮ್ಮ ಡಸ್ಟ್ ಆಗುತ್ತೆ ನಿಮಗೆ, ನಿಮ್ಮ ಬಾಯಿಗೆಲ್ಲ ಕೈ ಹಾಕೋದು ಅಂತ ಬಿಡಿಸ್ತಾ ಇದ್ದೆ. ಇದಾಗಿತ್ತು ಅವ್ರದ್ದು 3rd ಮಂತ್ ಶೂಟ್. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂತು ಅಂತ ಔಟ್ಪುಟ್ ಇದೆ. ಇದು ದೊಡ್ಡಮ್ಮ ಕೊಡಿಸಿರೋ ಫಸ್ಟ್ ಔಟ್ಫಿಟ್ ಅವಳು ದೊಡ್ಡಮ್ಮನೇ ತೊಗೊಂಡು ಬಂದೆ. ಆ್ಯಕ್ಚುಲಿ ನಮಗೂ ಐಡಿಯಾ ಇರಲಿಲ್ಲ ಅವ್ರು ಬರ್ತಾರೆ, ಲೈಕ್ ಕ್ರಿಸ್ಮಸ್ ಥೀಮ್ ಡ್ರೆಸ್ ತರಿಸ್ತಾರೆ ಅಂತ ತೊಗೊಂಡು ಬರ್ತಾರೆ ಅಂತ ಅಂದ್ಬಿಟ್ಟು. ಫೈನಲಿ ಅವ್ರು ತಂದಿದ್ದ ಡ್ರೆಸ್ಸಲ್ಲೇ ಅವಳದು ಕ್ರಿಸ್ಮಸ್ ಥೀಮ್ ಶೂಟು ಆಯಿತು. ಅವ್ರ ಅಪ್ಪನೂ ತೊಗೊಂಡಿದ್ರು, ಬಟ್ ಸ್ಟಿಲ್ ದೊಡ್ಡಮ್ಮ ಫಸ್ಟ್ ಕೊಡ್ಸಿರೋದಲ್ವ ಅಂದ್ಬಿಟ್ಟು ಅದರಲ್ಲೇ ಶೂಟ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ನನ್ನ ಫೈನಲ್ ಔಟ್ಪುಟ್ ಇದೆ.